ನಮಸ್ಕಾರ ವೀಕ್ಷಕರೇ, ನೀವಿನ್ನು ನೇಟಿವ್ ನ್ಯೂಸ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಇವತ್ತು ವರದಿಯಲ್ಲಿ ಮುಂದುವರಿಯೋಣ. ಏನಾಯ್ತಪ್ಪ ಅಂತಂದರೆ ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿರುವ ಮುಖಪಟದಲ್ಲಿ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಮತ್ತು ನಾಳೆ ನಡೆದಿರುವ ಗಣೇಶೋತ್ಸವದಲ್ಲಿ ಏನು ಮಾಡ್ತಾರೆ ರಾಜ್ಯಪಾಲರು ಎಂಬುದನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ವರದಿಯಲ್ಲಿ ಮುಂದುವರೋಣ. ದಯವಿಟ್ಟು ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ವರದಿಯಲ್ಲಿ ಮುಂದುವರೋಣ. ನಿನ್ನೆ ಸಾಕಷ್ಟು ಅಗ್ಗಜಗ್ಗಾಟ ನಡೆಯಿತು. ಇವತ್ತಿನ ಪ್ರಮುಖ ಸ್ಟೋರಿ ಏನತ್ತಪ್ಪ ಅಂತಂದರೆ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಕನ್ನಡ ದಿನದಂದು ಸರ್ಕಾರ ವರ್ಸಸ್ ಗವರ್ನರ್ ವಿರುದ್ಧ ನಿರಂತರ ಘರ್ಷಣೆ ನಡೆಯುತ್ತಾ ಎಂಬುದನ್ನು ಸ್ಟೋರಿ ಪ್ರಕಟ ಮಾಡಿದ್ದಾರೆ. ಹೀಗಾಗಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ಸರ್ಕಾರದ ಭಾಷಣವನ್ನು ಓದ್ತಾರ ಗೆಹ್ಲೋಟ್ ಅವರು ತಿದ್ದುಪಡಿಗಳಿಗೆ ಸಲಹೆ ನೀಡಬಹುದಾ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾಗಿ ವಿಧಾನಮಂಡಲದಲ್ಲಿ ಜಂಟಿ ಅಧಿವೇಶನದ ರಾಜ್ಯಪಾಲರ ಭಾಷಣದ ವೇಳೆ ವಿವಾದಾಂತಹ ಗಣೇಶೋತ್ಸವ ಭಾಷಣ ಕೂಡ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕಾಗುತ್ತೆ. ಭಾಷಣ ಓದಲು ಸರ್ಕಾರ ಬಾಧ್ಯತೆ ಆಗ್ತಾ ಇದೆ. ಹಾಗಾಗಿ ನಿಯಮದ ಅನುಸಾರ ಗಣೇಶೋತ್ಸವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭಾಷಣವನ್ನು ಸಿದ್ಧಪಡಿಸಿಕೊಡಬೇಕಾಗುತ್ತದೆ. ಹಾಗಾಗಿ ಯಾವ ರೀತಿಯಾಗಿ ನಿನ್ನೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಭಾಷಣ ಮಾಡುತ್ತೋ ಸಿದ್ಧಪಡಿಸಿತ್ತೋ ಅದೇ ರೀತಿಯಾಗಿ ಈಗಲೂ ಕೂಡ ನಾಳೆ ನಡೆದಿರುವ ಗಣರಾಜ್ಯೋತ್ಸವ ದಿನದಂದು ಭಾಷಣವನ್ನು ಸಿದ್ಧಪಡಿಸಬೇಕಾಗುತ್ತೆ. ಹಾಗಾಗಿ ಈ ಭಾಷಣವನ್ನು ಕೂಡ ಗವರ್ನರ್ ಅವರು ಓದುತ್ತಾರಾ ಇಲ್ಲವೆಂದು ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಈಗ ಪ್ರಮುಖವಾಗಿ ನೋಡಬೇಕಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಗ್ಗಜಗ್ಗಾಟ ಕಾರಣ ಆಗಿದೆ. ಈ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಕಾರಣ ಆಯಿತು, ಈಗ ಕಾಂಗ್ರೆಸ್ಸು ಈ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಾಯಿತು. ಇನ್ನು ಇತ್ತ ಬಿ ಜೆ ಪಿಯು ಕೂಡ ರಾಜ್ಯ ಸರ್ಕಾರ ವಿರುದ್ಧ ಕಿಡಿಕಾರಿದರು. ಒಬ್ಬೊಬ್ಬರೊಬ್ಬರಾಗಿ ಬಿ ಜೆ ಪಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾಗಿ ಈಗ ನಾಳೆ ನಡೆದಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರಕ್ಕೆ ಚಲುವಾದಿ ನಾರಾಯಣಸ್ವಾಮಿ ಅವರು ಸರ್ಕಾರಕ್ಕೆ ಅಧಿಕಾರದ ಮದ ಏರಿದೆ ಎಂದು ಹೇಳಿದರು. ಹೀಗಾಗಿ ಯಾರಿಗೆ ಗವರ್ನರ್ ಅವರ ಜೊತೆಗೆ ಕೇಂದ್ರ ಮೂಲಕವಾಗಿ ರಾಜ್ಯಪಾಲರನ್ನು ಆಟ ಆಡಿಸುತ್ತಾ ಇದ್ದಾರೆ ಎಂದು ಆಕ್ರೋಶ ಕಾಂಗ್ರೆಸ್ ಹೊರ ಹಾಕಿದೆ. ಕೇಂದ್ರ ಸರ್ಕಾರದ ರಾಜ್ಯಪಾಲರ ವಿರುದ್ಧ ತೊಂದರೆ ಕೊಡ್ತಾ ಇದೆ. ಬಿಜೆಪಿಯೇತರ ರಾಜ್ಯಗಳಿಗೆ ಕೈಗೊಂಬೆಗಳಂತೆ ಬಳಕೆಯಾಗಿದೆ ರಾಜ್ಯಪಾಲರು ಎಂದು ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ಇತ್ತ ಅಧಿವೇಶನದಲ್ಲಿ ಗದ್ದಲದಲ್ಲಿ ರಾಷ್ಟ್ರಪತಿಗಳಿಗೆ ಗವರ್ನರ್ ಅವರು ಒಂದು ಅಧಿವೇಶನದಲ್ಲಿ ಏನೆಲ್ಲ ಆಯಿತು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಅವರಿಗೆ ಒಂದು ವರದಿ ಕೊಟ್ಟಿದ್ದಾರೆ. ಈ ಕೇಂದ್ರ ಸರ್ಕಾರದ ಟೀಕಿಸುವ ಅಂಶವನ್ನು ಬಿಡೋದಕ್ಕೆ ಒಪ್ಪಲಿಲ್ಲ. ಕಾಂಗ್ರೆಸ್ನವರು ಶಾಸಕರು ಗೆರವು ವ್ಯಕ್ತಪಡಿಸಿ ರಾಷ್ಟ್ರಪತಿಯವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಉದ್ದೇಶಿಸಿ ಮಾತನಾಡುವಾಗ ನಂತರ ನಡೆದಂತಹ ಎಲ್ಲ ಬೆಳವಣಿಗೆಗಳನ್ನು ಕುರಿತು ಸವಿಸ್ತಾರವಾಗಿ ವರದಿಯನ್ನು ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿ ಅವರಿಗೆ ಕಳಿಸಿದ್ದಾರೆ. ಲೋಕಭವನದ ಮೂಲಗಳಿಂದ ತಿಳಿದು ಬಂದಿದೆ. ಜಂಟಿ ಅಧಿವೇಶನದಲ್ಲಿ ತಾವು ಭಾಷಣ ಮಾಡಿದ ನಂತರ ಆಡಳಿತ ಪಕ್ಷಗಳು ಮತ್ತು ಕಾಂಗ್ರೆಸ್ ಸದಸ್ಯರು ನನ್ನ ವಿರುದ್ಧ ಘೋಷಣೆ ಕೂಗುವ ಮೂಲಕ ದುರ್ವರ್ತನೆ ತೋರಿದರು ಎಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಮುಂದೆ ಈಗ ಗಣರಾಜ್ಯೋತ್ಸವ ಅದೇ ರೀತಿ ಮೊನ್ನೆ ಅದೇ ರೀತಿ ರಾಜ್ಯಪಾಲರು ಹೊರ ನಡೆದರು, ಅದೇ ರೀತಿ ಪರಿಸ್ಥಿತಿ ಎದುರಾಗುತ್ತಾ ಎಂಬುದು ಪ್ರಶ್ನೆ ಒಂದು ಕಡೆ ಆದರೆ, ಕೇಂದ್ರ ಸರ್ಕಾರಕ್ಕೆ ವಿರೋಧಿ ನಡೆಯಿದೆಯೋ ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆಯೋ ಅದೇ ಯಾಕಪ್ಪ ಅಂತಂದರೆ ಪ್ರತಿಯೊಂದು ರಾಜಕಾರಣಕ್ಕೂ ಸಂಬಂಧಪಟ್ಟಂತೆ ನೋಡಿದಾಗ
ಬೇರೆ ಬೇರೆ ಸರ್ಕಾರಗಳಿದ್ದಾಗ ಒಂದು ಪಕ್ಷಗಳು ಸಹಜವಾಗಿ ಟೀಕೆ ಮಾಡೇ ಮಾಡ್ತವೆ. ಆದರೆ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಓದದೇ ಇರುವ ಹೊರನಡೆದಿರುವ ಕಡೆ ಕಾಂಗ್ರೆಸ್ ವಾದ, ಮತ್ತೊಂದು ಕಡೆ ಗೆರವು ಹಾಕಿ ಯತ್ನ ಮಾಡಿದ್ರು ಅಂತ BJPಯವರು ಒಂದು ಕಡೆ ಪ್ರತಿವಾದ ಮಾಡ್ತಾ ಇದೆ. ಇದು ಮತ್ತೆ ಯಾವ ರೀತಿ ತಿರುವು ಪಡೆಯುತ್ತೆ ಅನ್ನೋದು, ಜೊತೆಗೆ ಯಾವ ರೀತಿಯಾಗಿ ಈ ರೀತಿ ಬಗ್ಗೆ ಮತ್ತಷ್ಟು ಸದ್ದುಗದ್ದಲ ಆಗುತ್ತನ್ನೋ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಇದು ಮತ್ತೆ ಅಧಿವೇಶನಕ್ಕೆ ಗೈರಾಗುವ ವಿಚಾರಕ್ಕಾಗಿ CM ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಹಾಗಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗದಂತೆ CM ಸಿದ್ದರಾಮಯ್ಯನವರು ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದಂತೆ ಅಧಿವೇಶನಕ್ಕೆ ಹಾಜರಾತಿ ಕಡ್ಡಾಯ ಎಂದು ಹೇಳಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಚಿವರ ಉದ್ದೇಶ ಸಿದ್ದರಾಮಯ್ಯನವರ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿವೇಶನದ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಕ್ಕೂ ಆಯೋಜನೆ ಮಾಡದೆ ಸದನದಲ್ಲಿ ಹಾಜರಿರಬೇಕು ಎಂದು ಎಲ್ಲ ಶಾಸಕರಿಗೆ ಹೇಳಿದ್ದಾರೆ. ಗೈರಾಗಿರುವ ಸಚಿವರು ಅವರ ಬಗ್ಗೆ ಪ್ರತಿಪಕ್ಷ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದರು. ಹೀಗಾಗಿ ಗಂಭೀರವಾಗಿ ಪರಿಗಣಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದ ಕಡ್ಡಾಯವಾಗಿ ಹಾಜರಿರಬೇಕು ಎಲ್ಲ ಸದಸ್ಯರು ಪತ್ರ ಬರೆದಿದ್ದಾರೆ. ಹೀಗಾಗಿ ಹಾಜರಾಗ್ತಾರ ನೋಡಬೇಕು, ಅಧಿವೇಶನದ ಭಾಗಿಯಾಗಿ ಕೇಳ್ತಾರೆ ಅಂತ ನೋಡಬೇಕು. ಮಂಗಳವಾರ ನಡೆದಿರುವ ವಿಧಾನಸಭೆ ನೋಡೋಣ ಸ್ನೇಹಿತರೆ. ನಾಳೆ ಏನಾಗುತ್ತೆ, ಗಣರಾಜ್ಯೋತ್ಸವ ದಿನ, ರಾಷ್ಟ್ರಪತಿಗಳು ಏನಂತಾರೆ, ರಾಜ್ಯಪಾಲರು ಬರ್ತಾರ ಇಲ್ಲ ಅಂತ ಕಾದು ನೋಡೋಣ. ಇದಾಗಿತ್ತು ಸ್ನೇಹಿತರೆ ಈ ದಿನ ಸುದ್ದಿ. ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮ್ಮಂಥ ಯುವ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.